ಸರ್, ಈಗ ನೀವು ಲಾಯರ್ ಆಗಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಕೋರ್ಟ್ನಲ್ಲಿ ದಿನಕ್ಕೆ 10 ಕೇಸ್ಗಳನ್ನು ನೀವು ಗಮನಿಸ್ತಾ ಇರ್ತೀರಿ. ಮುಂಚೆ ಎಲ್ಲ ಹೇಗಿರ್ತಿತ್ತು ಅಂದರೆ, ಹುಡುಗ ಹುಡುಗಿನ ಮೀಟ್ ಮಾಡಿಲ್ಲ ಅಂದ್ರೆ ತಂದೆ ತಾಯಿ ನೋಡ್ಕೊ ಬರ್ತಾ ಇದ್ರು, ಮದುವೆ ಮಾಡಿ ಕಳಿಸ್ತಾ ಇದ್ರು, ಹೆಣ್ಮಗಳು ಇರ್ತಾ ಇದ್ಲು. ಬಟ್ ಈಗ ಹೇಗಿದೆ ಅಂದರೆ 6 ತಿಂಗಳು 7 ತಿಂಗಳು ಮುಂಚೆ ಎಂಗೇಜ್ಮೆಂಟ್ ಅಂತ ಆಗುತ್ತೆ. ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ ಇಬ್ರು, ಆ ನಂತರ ಮದುವೆ ಮಾಡೋಣ, ಅರ್ಥ ಆಗಿಲ್ಲ ಅಂದರೆ ಬೇಡ ಅನ್ನೋ ಥರ ಬದಲಾವಣೆ ಆಗಿದ್ರೂ ಕೂಡ ಅಲ್ಲಿ 6 ತಿಂಗಳು ಚೆನ್ನಾಗಿರುತ್ತೆ, ಮದುವೆ ಆದ್ಮೇಲೆ ಕೆಲವೊಂದು ಚೆನ್ನಾಗಿರಲ್ಲ. ಯಾಕೆ ಈ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅನ್ಸುತ್ತೆ ಈ ಪ್ರಕರಣದಲ್ಲಿ? ನೋಡಿ, ಆ 6 ತಿಂಗಳು ಅವರು ಬಹಳ ಬೇರೆದೇ ಪ್ರಪಂಚದಲ್ಲಿ ಓಡಾಡ್ತಾರೆ. ಅದು ಹನಿಮೂನ್ ಪೀರಿಯಡ್ ಆಗಿರುತ್ತೆ ಅಂತ. ಅದೊಂದು ರೀತಿಯಲ್ಲಿ ಅವಾಗ ಪರಸ್ಪರ ಏನು ಒಬ್ರಿಗೊಬ್ಬರ ಮೇಲೆ ತಮ್ಮ ಭಾವನೆಗಳನ್ನು ಹೇರಕ್ಕೆ ಹೋಗಲ್ಲ. ಸೂಕ್ಷ್ಮ ನೋಡಿ, ಇಲ್ಲಿ ಆ 6 ತಿಂಗಳು ಬಹಳಷ್ಟು ಇವರು ಅವ್ರನ್ನ ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ತಾಳ್ಮೆಯಿಂದ, ಯಾಕೋ ಒಂದು ಆಸೆ ಇರುತ್ತೆ, ಮದುವೆ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ, ಮದುವೆ ಆಗುತ್ತೆ ಅನ್ನೋ ಆಸೆ ಇರುತ್ತೆ, ಮುಂದೆ ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋಣ ಅನ್ನುವಂಥ ಏನೋ ಒಂದು ಧೈರ್ಯ ಇರುತ್ತೆ. ಈ ಕಾರಣದಿಂದ ರಾಜಿ ಮಾಡ್ಕೊಂಡಿರ್ತಾರೆ 6 ತಿಂಗಳು. ಭಾಳಷ್ಟು ಭಿನ್ನಾಭಿಪ್ರಾಯ ಯಾವಾಗಲೂ ಇರುತ್ತೆ. ಒಂದು ರೆಸ್ಟೋರೆಂಟ್ಗೆ ಹೋದರೆ ಭಿನ್ನಾಭಿಪ್ರಾಯ ಬರುತ್ತೆ ಅವರಿಬ್ಬರಿಗೂ. ಆದರೆ ಅವತ್ತು ಅಡ್ಜಸ್ಟ್ ಮಾಡಿಕೊಂಡು ತಾಳ್ಮೆಯಿಂದ ವರ್ತಿಸಿ ಏನೋ ಒಂದು ಆಗಲಿ ಅಂತ ಇರ್ತಾರೆ. ಆದರೆ ಎವ್ರಿ ಡೇ ಈಸ್ ನಾಟ್ ಎ ಸಂಡೇ. ಮದುವೆ ಆದಮೇಲೆ ಹಾಗೆ ಬದುಕೋಕ್ಕಾಗೋದಿಲ್ಲ. ಒಬ್ಬರ ಭಾವನೆಗಳು ಇನ್ನೊಬ್ಬರು ಪೂರ್ತಿ ಗೌರವ ಕೊಟ್ಕೊಂಡು ಅವ್ರು ಹೇಳಿದಂಗೆ ಕೇಳ್ಕೊಂಡಿರೋಕ್ಕಾಗಲ್ಲ. ಆವಾಗ ಶುರುವಾಗುತ್ತೆ ಭಿನ್ನಾಭಿಪ್ರಾಯ. ಆದ್ದರಿಂದ ತಾವು ಹೇಳಿದಾಗೆ ಆ ಇನಿಷಿಯಲ್ ಪೀರಿಯಡಲ್ಲಿ ಇದ್ದ ಸಾಮರಸ್ಯ ಆಮೇಲೆ ಯಾಕೆ ಬರಲ್ಲ ಅಂತ ತಾವು ಕೇಳಿದ್ರಿ. ಆದರೆ ಜೀವನ ಬೇರೆ, ಪ್ರಾಕ್ಟಿಕಲ್ ಲೈಫ್ ಈಸ್ ಡಿಫ್ರೆಂಟ್. ಅದು ಎಮೋಷನಲ್ ಪೀರಿಯಡ್, ಅದು ಒಂದು ಸೆಂಟಿಮೆಂಟಲ್ ಪೀರಿಯಡಲ್ಲಿ ಓಡಾಡಿರ್ತಾರೆ, ಜೊತೆಲಿ ಮಾಡಿರ್ತಾರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮೀಟ್ ಮಾಡಿರ್ತಾರೆ, 1 ಗಂಟೆ ಜೊತೆಲಿರ್ತಾರೆ. ಆವಾಗ ಬರಲ್ಲ. ಬೆಳಗ್ಗೆಯಿಂದ 24/7 ಜೊತೆಲಿರ್ತಾರೆ ನೋಡಿ. ಆಗ ಒಂದೊಂದೇ ಭಿನ್ನಾಭಿಪ್ರಾಯಗಳು ಬರೋಕ್ಕೆ ಶುರುವಾಗಿ ಅದು ಹೆಮ್ಮರವಾಗಿ ಬೆಳೆದು ಕೊನೆಗೆ ಅವ್ರು ನಮ್ಮ ಹತ್ರ ಬರ್ತಾರೆ. ಓಕೆ, ನನಗೆ ಇನ್ನೊಂದು ಪ್ರಶ್ನೆ ಸರ್. ಈಗ ನಾವು ಇಷ್ಟೊತ್ತು ಮಾತಾಡಿದ್ದು ಯಂಗ್ಸ್ಟರ್ಸ್ಗಳ ಬಗ್ಗೆ, ಮದುವೆಯಾಗಿ 1 ವರ್ಷ 2 ವರ್ಷಕ್ಕೆಲ್ಲ ಡಿವೋರ್ಸ್ ಅಂತಾರೆ ಅಂತ. ಬಟ್ ಕೇಸ್ಗಳು ಕೇವಲ ಈ ಯಂಗ್ಸ್ಟರ್ಸಲ್ಲಿ ಮಾತ್ರ ಜಾಸ್ತಿ ಆಗ್ತಿದೆಯಾ? ಹಾಗೆ ನೋಡೋದಾದ್ರೆ ಮದುವೆಯಾಗಿ 15-20 ವರ್ಷ ಸಂಸಾರ ಮಾಡಿರ್ತಾರೆ, ಅವ್ರಿಗೆ ಅವ್ರು ಏನು ಅಂತ ಅರ್ಥ ಮಾಡ್ಕೊಂಡಿರ್ತಾರೆ, ಅಂಥವ್ರು ಕೂಡ ಡಿವೋರ್ಸ್ ಮಾಡ್ಕೊಂಡಿರೋದು ನಾವು ನೋಡಿದ್ದೀವಿ ಅಲ್ವಾ ಮೇಡಮ್? ನಾನೇ 70 ವರ್ಷ ವೈದ್ಯರಿಗೆ, 70 years ಡಾಕ್ಟರ್ ಅವರು, 65 years ಅವ್ರ ವೈಫ್ಗೆ. ಶಿ ಈಸ್ ಆಲ್ಸೋ ಎ ಡಾಕ್ಟರ್. ಐ ಹ್ಯಾವ್ ಫೈಲ್ಡ್ ಎ ಡೈವರ್ಸ್ ಪಿಟಿಷನ್. ಅಲ್ಲ, ಯಾಕೆ ಭಿನ್ನಾಭಿಪ್ರಾಯ ಬರೋಕ್ಕೆ ವಯಸ್ಸೇನಿಲ್ಲ. ಸೊ ಅಲ್ಲಿಗೆ ಯಾವ ಘಟ್ಟದಲ್ಲಿ ಜಾಸ್ತಿ ಆಗ್ತಿದೆ ಅನ್ನೋದು ಏನಿಲ್ಲ, ಯಾವ ಘಟ್ಟದಲ್ಲಿ ಬೇಕಾದರೂ ಬರ್ಬೋದು. ಅದಕ್ಕೆ ನ್ಯಾಯಾಧೀಶರು ಕೇಳಿದ್ರೆ ಅವ್ರನ್ನ, ಈ ವಯಸ್ಸಿನಲ್ಲಿ ತಾವು ಡೈವರ್ಸ್ ತೊಗೊಂಡು ಏನು ಮಾಡ್ತೀರಿ, ಯಾತಕ್ಕೆ ಡೈವರ್ಸಿಗೆ ಬಂದಿದ್ದೀರಿ ಅಂತ. ಅವ್ರು ಎಂಥ ಒಳ್ಳೆ ಉತ್ತರ ಕೊಟ್ಟರು ಗೊತ್ತಾ ವೈದ್ಯರು ನ್ಯಾಯಾಧೀಶರಿಗೆ? ಅವ್ರೇನು ಹೇಳಿದ್ರು ಅಂದರೆ, ನಾನು ಈ ನ್ಯಾಯಾಲಯಕ್ಕೆ ವಿಚ್ಛೇದನ ಕೇಳ್ಕೊಂಡು ಬಂದಿರೋದು ನೆಮ್ಮದಿಯಾಗಿ ಬದುಕಲು ಅಲ್ಲ, ನೆಮ್ಮದಿಯಾಗಿ ಸಾಯಲು ಅಂದರು. ಎಂಥ ಉತ್ತರ! ನ್ಯಾಯಾಧೀಶರು ಏನೂ ಮಾತಾಡಲಿಲ್ಲ, ಸುಸ್ತಾಗ್ಬಿಟ್ರು ಎಲ್ಲರೂ. ಯಾಕಂದರೆ ಇನ್ನು ಮುಂದೇನಾದರೂ ಐ ವಾಂಟ್ ಟು ಡೈ ಪೀಸ್ಫುಲಿ, ದಟ್ ಈಸ್ ವೈ ಐ ವಾಂಟ್ ಡೈವರ್ಸ್. ಅಂದರೆ ಅಷ್ಟರ ಮಟ್ಟಿನ ಮಾನಸಿಕ ಮತ್ತು ಹಿಂಸೆಯನ್ನು ಅವರು ಅನುಭವಿಸಿರ್ತಾರೆ. ಆದ್ದರಿಂದ ಏಜಿನ ಅಂತರ ಇಲ್ಲ, ಆದರೆ ಭಾಳಷ್ಟು ಕಡಿಮೆ. ನೀವು ಹೇಳಿದಾಗೆ ವಯಸ್ಸಾದವ್ರು ಬರೋದು ಭಾಳ ಕಡಿಮೆ, ತುಂಬ ಅಪರೂಪದ ಪ್ರಕರಣಗಳು. ಆದರೆ ಯಂಗ್ಸ್ಟರ್ಸು ಮದುವೆ ಆದ 2 ವರ್ಷ 3 ವರ್ಷದೊಳಗೆ ಬೇಕಾದಷ್ಟು ಡೈವರ್ಸ್ ಆಗಿಬಿಡುತ್ತೆ, ಬೇಕಾದಷ್ಟು ಆಗ್ತಾಯಿದೆ. ಈಗಂತೂ ಮ್ಯೂಚುವಲ್ ಡೈವರ್ಸ್ ಅನ್ನೋದು ಗಗನಕ್ಕೆ ಕೊಟ್ಟೋಗಿದೆ. ಹಿಂದೆ ಎಲ್ಲ ಅದಿರಲಿಲ್ಲ, ಒಬ್ರು ಕೊಟ್ಟರೆ ಇನ್ನೊಬ್ರು ಕೊಡ್ತಾ ಇರಲಿಲ್ಲ. ಹಸ್ಬೆಂಡ್ ಡೈವರ್ಸ್ಗೆ ಹಾಕಿದ್ರೆ ವೈಫ್ ಕೊಡಲ್ಲ ಅನ್ನೋರು, ವೈಫ್ ಹಾಕಿದರೆ ಹಸ್ಬೆಂಡ್ ಕೊಡಲ್ಲ ಅನ್ನೋರು. ಈಗ ಅದಿಲ್ಲ, ಒಂದು ಸ್ವಲ್ಪ ದಿನದಲ್ಲಿ ಕೂತು ಮಾತುಕತೆ ಆಡಿದ್ರೆ ಅದು ಮ್ಯೂಚುವಲ್ ಡೈವರ್ಸ್ ಆಗಿಬಿಡುತ್ತೆ. ಆಮೇಲೆ ಹಿಂದೆ 6 ತಿಂಗಳು ಕಾಯಬೇಕಿತ್ತು ಮ್ಯೂಚುವಲ್ ಡೈವರ್ಸ್ಗೆ. ಹಾಕಿದ ಮೇಲೆ 6 ತಿಂಗಳು ಕಾಯ್ದು ಆಮೇಲೆ ಡೈವರ್ಸ್ ತೊಗೋಬೇಕಿತ್ತು. ಈಗ ಸರ್ವೋಚ್ಚ ನ್ಯಾಯಾಲಯ ಅದನ್ನು ಕೂಡ ರಿಲ್ಯಾಕ್ಸ್ ಮಾಡಿದೆ. ಕೆಲವೊಂದು ಪ್ರಕರಣಗಳಲ್ಲಿ 6 ತಿಂಗಳು ಕಾಯೋದು ಏನು ಬೇಡ, ಬೇಕಿದ್ದರೆ ನ್ಯಾಯಾಧೀಶರಿಗೆ ಇದು ಸೂಕ್ತವಾದಂಥ ಒಂದು ಪ್ರಸಂಗ ಅಂತ ಅನಿಸಿದರೆ, ಇದರಲ್ಲಿ ಏನು 6 ತಿಂಗಳು ಕಾಯೋದ್ರಿಂದ ಇವರಿಬ್ಬರು ಏನು ಸರಿ ಹೋಗಲ್ಲ ಅಂತ ಅನಿಸಿದ್ರೆ ಅವ್ರು ಅಲೋ ಮಾಡಿದರೆ 1 ತಿಂಗಳಿಗೂ ಡೈವರ್ಸ್. ಈಗ ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದಷ್ಟು ಸುಲಭ ಆಗಿಬಿಟ್ಟಿದೆ ಡಿವೋರ್ಸ್ ತಗೊಳ್ಳೋದು ಅಂತ. ಓಕೆ ಕುಮಾರ್ ಅವರೇ, ಈಗ ಈ ಡಿವೋರ್ಸ್ ಕೇಳ್ತಾ ಇರೋರ ಅಥವಾ ಡಿವೋರ್ಸ್ ತಗೊಳ್ತಾ ಇರೋ ಪ್ರಪಂಚದಲ್ಲಿ ನೀವು ಗಮನಿಸೋದಾದ್ರೆ, ಗಂಡು ಮಕ್ಕಳು ಜಾಸ್ತಿ ಡಿವೋರ್ಸ್ ಅಂತ ಹೋಗ್ತಿದ್ದಾರೆ, ಹೆಣ್ಮಕ್ಳು ಅಂತ ಅನಿಸ್ತಾ ಇದೆಯಾ? ಹೆಣ್ಮಕ್ಳು ಜಾಸ್ತಿ ಹೋಗ್ತಾ ಇದ್ದಾರೆ ಸ್ಟಾಟಿಸ್ಟಿಕ್ಸ್ ಪ್ರಕಾರ. ಬಿಕಾಸ್ ಅವ್ರಿಗೆ ಬೆನಿಫಿಟ್ ಇದೆ. ಯಾಕೆ ಅಂತೀರಾ? ಇವಾಗ ಇಬ್ಬರು ಸಂಪಾದಿಸ್ತಾರೆ ಅನ್ಕೋರಿ. 99% ಕೇಸಸ್ನಲ್ಲಿ ಏನಾಗಿದೆ ಅಂದರೆ, ಈವನ್ ವುಮೆನ್ ಆರ್ ಆಲ್ಸೋ ಈಕ್ವಲಿ ದೆ ಕಮಿಂಗ್ ಅಪ್. ಸೊ ದೆ ಗಾಟ್ ಈಕ್ವಲ್ ಇನ್ಕಮ್ ಆಲ್ಮೋಸ್ಟ್. ಸ್ವಲ್ಪ ಜಾಸ್ತಿ ಇರ್ಬೋದು ಗಂಡಸರಿಗಷ್ಟೇ. ಬಟ್ ಇದೇನಾಗುತ್ತೆ ಅಂದರೆ,
ಇದು ಕಾನೂನಿನಲ್ಲಿ ಬೆನಿಫಿಟ್ಸ್ ತುಂಬ ಇದೆ. ಇವಾಗ ನೋಡಿ ಡೈವರ್ಸ್ ಹಾಕೋವಾಗ ಅವ್ರಿಗೆ ಬೆನಿಫಿಟ್ ಏನಪ್ಪ ಅಂದರೆ ಆಸ್ತಿನೂ ಒಂದು ಗಂಡನ ಆಸ್ತಿ ಬರುತ್ತೆ ಅಂತ ಒಂದು ಆಸೆ ತೋರಿಸ್ಬಿಡ್ತಾರೆ ಕೆಲವರು. ಅದಕ್ಕೆ ಯಾಕಪ್ಪ ನಾವು ಇಷ್ಟು ದಿವಸ ಇವ್ನ ಜೊತೆ ಬದುಕಬೇಕು, ನಾವು ಡೈವರ್ಸ್ ತೊಗೊಂಡ್ರೆ ಬೆನಿಫಿಟ್ ಇದೆ. ಆಮೇಲೆ ಮಕ್ಕಳು ಕಸ್ಟಡಿ 90% ಕೇಸಸ್ನಲ್ಲಿ ತಾಯಿ ಜೊತೆನೇ ಹೋಗ್ತಾ ಇದೆ. ಸೊ ದೆನ್ ದೇ ಟೇಕ್ ಅಡ್ವಾಂಟೇಜ್ ಆಫ್ ದಟ್ ಆಲ್ಸೋ. ಅಂಡ್ ಇವಾಗ ಅವ್ರಿಗೆ ಎಷ್ಟು ಇದಿದೆ ಅಂದರೆ ಕಾನೂನುಗಾರ ಇದೆ, ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಇದೆ. ಮಕ್ಕಳು ತಾಯಿ ಜೊತೆ ಹೋಗ್ತಿದ್ದಾರೆ ಅಂದ್ರೆ ಕೆಲವೊಂದು ಕಾರಣಗಳನ್ನು ಕೊಟ್ಟು ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ, ಆಮೇಲೆ ನಾನು ತುಂಬ ಇದು ಅನುಭವ ಇದೆ ನನಗೆ. ಇದು 90% ಕೇಸಸ್ನಲ್ಲಿ ತಾಯಿಗೆ ಹೋಗ್ತಾ ಇದೆ. ಬಿಕಾಸ್ ಅದು ಒಂದು ಬಯಸ್ ಇದೆ ಸಿಸ್ಟಮ್ನಲ್ಲಿ ದಟ್ ಒನ್ಲಿ ಮದರ್ ಕ್ಯಾನ್ ಟೇಕ್ ಕೇರ್ ಆಫ್ ಚಿಲ್ಡ್ರನ್ ಅಂತ. ಅದಕ್ಕೆ ಒಂದು ಮೇಂಟೆನೆನ್ಸ್ ಬರುತ್ತೆ, ಮಗು ಮೇಂಟೆನೆನ್ಸು ತಾಯಿಗೆ ಬರುತ್ತೆ ಅವಾಗ. ಅರ್ಥ ಆಯ್ತಾ? ಈ ಕೇಸ್ ನಾವು ಈ ಪರ್ಟಿಕ್ಯುಲರ್ ಕೇಸ್ ಹೆಣ್ಮಕ್ಳು ವಿಚಾರದಲ್ಲಿ ಅಂತ ಒಪ್ಕೊಳ್ಳೋಣ, ಇಲ್ಲ ಅಂತ ಹೇಳಿಲ್ಲ. ಮಗು ವಿಚಾರದಲ್ಲಿ ನಾನು ಹೇಳ್ಬಿಡ್ತೀನಿ, ಆಮೇಲೆ ತಾವು ಇದು ಮಾಡಿ. ಸಿ ವಾಟ್ ಐಮ್ ಟೆಲಿಂಗ್ ಇಸ್, ಇವಾಗ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ನಲ್ಲಿ ಏನಿದೆ ಅಂದರೆ ಅದಕ್ಕೆ ಒಂದು ಸ್ಪೆಷಲ್ ಮೇಂಟೆನೆನ್ಸ್, ಇಂಟೀರಿಯರ್ ಮೇಂಟೆನೆನ್ಸ್ ಬರುತ್ತೆ. ಇಮಿಡಿಯೇಟಾಗಿ ಕೇಸ್ ಹಾಕಿದ ತಕ್ಷಣ ಮೇಂಟೆನೆನ್ಸ್. ಇವಾಗ ನಾವು ಈ ಕೇಸ್ ಡಿಸ್ಕಸ್ ಮಾಡ್ತಾ ಇರೋದು ಸುಪ್ರೀಂ ಕೋರ್ಟ್ ಇದು ಹೆಂಡ್ತಿ ಬಂದು BMW ಕಾರ್ ಬೇಕು ನನಗೆ ಅಂತ. ಯಾಕಪ್ಪ BMW ಬೇಕು, ಯಾವುದನ್ನ ಒಂದು ಇದು ಇಟ್ಕೋಬೋದು ಅಂತ. ಅದಕ್ಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಂದು ರಿಜೆಕ್ಟ್ ಮಾಡಿರ್ತಾರೆ ಕೇಸು. ಯಾಕೆಂದರೆ ಮೇಂಟೆನೆನ್ಸ್ ಈಸ್ ಒನ್ಲಿ ಫಾರ್ ಪೀಪಲ್ ಹೂ ಆರ್ ಇದು ನಾಟ್ ಇನ್ ಅ ಪೊಸಿಷನ್ ಟು ಟೇಕ್ ಕೇರ್ ಆಫ್ ದೆಮ್ಸೆಲ್ಫ್, ನಾಟ್ ಫಾರ್ enjoying life for luxury. That's what Supreme Court has told. And also it is not a good thing to encourage people not working and sitting in the house and getting maintenance. They have to work because when they want equal rights, they should also equal duties also they have to do. Anta Supreme Court has taken it up. Okay.